ಸರ್ ನಿನ್ನೆ ರಾಷ್ಟ್ರೀಯ ಹೆದ್ದಾರಿಯ ರೀಜನಲ್ ಆಫೀಸರ್ನ ಪ್ಲಸ್ ನಮ್ಮ ಎರಡೂ ವಿಭಾಗ ಸಾಗರ ಮತ್ತು ನಮ್ಮ ಶಿವಮೊಗ್ಗ ವಿಭಾಗದ DFOಗಳಿರ್ಬೋದು, AC ಇರ್ಬೋದು, CCF ಇರ್ಬೋದು, ಗೌರವಂತ ಜಿಲ್ಲಾಧಿಕಾರಿಗಳಿರ್ಬೋದು, ಇಷ್ಟು ಜನ 2.5 hours ನಾವು ನಿನ್ನೆ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ನ್ಯಾಷನಲ್ ಹೈವೇಗಳಿಗೆ ಟೆಂಡರ್ ಆಗಿ 2.5 years ಆಯಿತು. ಹೋದ ವರ್ಷದಲ್ಲಿ ₹1 ಕೂಡ ಕರ್ನಾಟಕ ರಾಜ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ಕೇಂದ್ರದಿಂದ ₹1 ಬರಲಿಲ್ಲ. ಕಾರಣ ಎಲ್ಲೋ ಒಂದು ಕಡೆ ನಮ್ಮ ಸ್ಪಂದನೆ ಸ್ವಲ್ಪ ನಿಧಾನ ಆಗ್ತಾ ಇದೆ. ಬಿಕಾಸ್ ಆಫ್ ಲ್ಯಾಂಡ್ ಅಕ್ವಿಷನ್ ಮೇಜರ್, ಅದು ರೆವಿನ್ಯೂ ರಿಲೇಟೆಡ್ ಇರ್ಬೋದು, ಫಾರೆಸ್ಟ್ ರಿಲೇಟೆಡ್ ಇರ್ಬೋದು. ಕೆಲವು ವೈಲ್ಡ್ ಲೈಫಿಗೆ ಬರಲ್ಲ ಅಂಥದ್ದು ಕೂಡ ವೈಲ್ಡ್ ಲೈಫ್ ಕನ್ಸರ್ಟ್ ತಗೊಳ್ಳಿ ಅಂತೇಳಿ ರೈಟಿಂಗಲ್ಲಿ ಕೊಟ್ಬಿಡ್ತಾರೆ. ಈ ಥರ ಸಮಸ್ಯೆ ಆಗಿ ಈ ಉದಾಹರಣೆಗೆ ಅನಂತಪುರ ರಸ್ತೆ 600 ಕೋಟಿ ಚಿಲ್ಲರೆ ಟೆಂಡರ್ ಆಗಿರೋದು. ಈಗ 2.5 years ಆಯಿತು, ಕಾಂಟ್ರಾಕ್ಟ್ ಒಂದು ಮುಂದೆ ಬರಲ್ಲ. ಈಗ ಇವತ್ತಿನ ರೇಟ್ ಹಾಕ್ಕೊಡಿ ಅಂತ ಹೇಳ್ತಾನೆ. ರೈತರು ತೆರಿಗೆ ದುಡ್ಡದು. ಆ ಸಂದರ್ಭದಲ್ಲಿ ಆ ಕೆಲಸಗಳು ಆಗ್ಬಿಟ್ರೆ ಕಮ್ಮಿ ಖರ್ಚಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ಆಗೋಕ್ಕೆ ಅನುಕೂಲ ಆಗುತ್ತೆ. ಇದು ಒಂದು. ಎರಡನೇದು, ಆಗುಂಬೆ ಟನಲ್ ವಿಚಾರದಲ್ಲಿ ನಾಳೆ ಶುಕ್ರವಾರ ಸಂಜೆ ನಾನು ಪಾರ್ಲಿಮೆಂಟಿಂದ ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ದೀನಿ. RO ಆಫೀಸಲ್ಲೇ ಪ್ರೆಸೆಂಟೇಷನ್ನ ಇಟ್ಕೊಂಡಿದ್ದೀನಿ. ಒಂದು ಟನಲ್ ವಿಚಾರ, ಇನ್ನೊಂದು ಈಗಿರುವಂಥ ರಸ್ತೆ, ಈಗ ಇರೋಂಥಕ್ಕೆ 420 ಕೋಟಿ ಸ್ಯಾಂಕ್ಷನ್ ಆಗಿದೆ ಈಗಿರೋ ಆಗುಂಬೆ ಘಾಟನ್ನು, ಅದನ್ನೇ ವೈಡ್ನಿಂಗ್ ಮಾಡಲಿಕ್ಕೆ. ಅದು ಈಗ ವೈಲ್ಡ್ ಲೈಫ್ ಅಂಡರ್ನಲ್ಲಿ ಬರ್ತಾ ಜಾಗ. ವಿಶೇಷವಾಗಿ ನಾಳೆ ಡೆಲ್ಲಿ ಹೋದಾಗ ಸಂಬಂಧಪಟ್ಟಂಥ ಫಾರೆಸ್ಟ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ವೈಡ್ನಿಂಗ್ ಮಾಡಲಿಕ್ಕೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ನೀವು ಕೊಡಿಸ್ತೀರಿ ಅಂದರೆ ಅದನ್ನು ಮುಂದುವರಿಲಿಕ್ಕೆ ಈಸಿ ಆಗುತ್ತೆ. ಮತ್ತು ರಿಸ್ಕಿ ವರ್ಕ್ ಅದು. ಈಗ ಬಂದಿರೋವಂಥ RO ನಮ್ಮ ಕರ್ನಾಟಕ ರಾಜ್ಯದವರೇ ಕೇರಳ ಸ್ಟೇಟು ಕೂಡ ಹ್ಯಾಂಡಲ್ ಮಾಡ್ತಾರೆ. ಅಲ್ಲೇನು ಲ್ಯಾಂಡ್ ಸ್ಲೈಡ್ ತುಂಬ ನಂಬರ್ ಆಫ್ ಇಶ್ಯೂಸ್ ಏನಾಗಿದೆ ತುಂಬ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಿದಂಥ ಒಬ್ಬ ಅಧಿಕಾರಿ ಅವರು ನಿನ್ನೆ ಕರೆಸಿದ್ದು ನಾವು. ಸೊ ಹಾಗಾಗಿ ನಾಳೆ ಬರೋ ಶುಕ್ರವಾರ ಕೂತು ಡಿಸಿಷನ್ ತೆಗೆದುಕೊಂಡು, ಒಂದು ಟನಲ್ ಮಾಡಬೇಕು ಅಂದರೆ, ಒಂದು ಘಾಟ್, ಒಂದು ವೆಹಿಕಲ್ ಹತ್ತಬೇಕು ಅಂದರೆ 3 mm ಏನೋ ಒಂದು ಸ್ಲೋಪನ್ನು ಇಟ್ಕೊಂತ ಹೋಗ್ತಾರೆ. ಆ ಸ್ಲೋಪನ್ನು ಟ್ರೈನಿಗೆ ಆದರೆ 1%, ಇದಕ್ಕೆಲ್ಲ 3% ಅಂತ ಹೇಳ್ತಾರೆ. ಆ ಸ್ಲೋಪ್ ಸಿಗುತ್ತಾ, ಇದೆಲ್ಲದೂ ಕೂಡ ಹೋಮ್ವರ್ಕ್ ಆಗ್ತಾಯಿದೆ. ಸೊ ನಾಳೆ ಶುಕ್ರವಾರ ಪ್ರೆಸೆಂಟೇಷನ್ ಇದೆ, ಬರೋ ಶುಕ್ರವಾರ. ಅದಾದ್ಮೇಲೆ ತೀರ್ಮಾನ. ಸರ್, ಈಗ ಕೇರಳ ಘಟನೆ ಆಯ್ತು ದುರಂತ, ಅದಾದ್ಮೇಲೆ ಬಹಳ ಜನ ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸಿದ್ರು. ಈ ಒಂದು ಟನಲ್ ನೋ ಇದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇರೋದು. ಉದಾಹರಣೆಗೆ ತುಂಬ ವರ್ಷದ ಗುಡ್ಡಗಾಡು ಪ್ರದೇಶ, ಮೇಲ್ಗಡೆಗೆ ವಾಟರ್ ಬಾಡೀಸ್ಗಳು ನಿಂತು ಭಾರ ಆಗಿ ಅದೆಲ್ಲ ಒಂದು ಕಡೆ ಓಪನ್ ಆಗ್ಲಿಕ್ಕೆಲ್ಲ ಸ್ವಲ್ಪ ಜಾಗ ಸಿಕ್ಕರೆ ಅದು ಬ್ಲಾಸ್ಟ್ ಆಗ್ತಾ ಇದೆ. ಈ ಥರ ಅನೇಕ ವಿಚಾರಗಳಿದೆ. ನಾಟ್ ಓನ್ಲಿ ಫ್ರಮ್ ನ್ಯಾಷನಲ್ ಹೈವೇ ಆರ್ ಈ ಒಂದು ರಸ್ತೆಗಳಿಂದ ಇಲ್ಲ. ಮತ್ತು ಪ್ರಕೃತಿ ಉಳಿಸೋಕ್ಕೆ ಟನಲ್ ಇಟ್ ಇಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಇದು ಟನಲ್ ಮಾಡಿದ್ರೆ ಗುಡ್ಡಗಾಡು ಒಂಚೂರು ಹೆಚ್ಚು ಕಮ್ಮಿ ಆಗಲ್ಲ, ಅದು ಆಸ್ ಇಟ್ ಈಸ್ ಇರುತ್ತೆ. ಮತ್ತು ಪರ್ಮನೆಂಟ್ ಸೊಲ್ಯೂಷನ್. ಈಗ ಆಲ್ರೆಡಿ ಆಗುಂಬೆ ಇದು ಸ್ಲೈಡ್ ಆಗ್ತಾ ಇದೆ. ನೋಡಿ, ಎರಡೂ ಇಟ್ಕೊಳ್ಳೋಣ. ಯಾವುದೋ ಪರಿಸರ ಹಾಳು ಮಾಡಬೇಕು ಅಂತ ಪರಿಸರನೂ ಉಳಿಬೇಕು, ಪ್ರಕೃತಿನೂ ಉಳಿಬೇಕು, ಪ್ಲಸ್ ಜನಜೀವನನೂ ಉಳಿಬೇಕು. ಈ ಎರಡನ್ನೂ ಇಟ್ಕೊಂಡು ಏನು ಕೆಲಸ ಮಾಡಬೇಕು ಮಾಡ್ತಾ ಇದ್ದೀವಿ.